ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇವತ್ತಿನ ಹೊಸ ಅಪ್ಡೇಟ್ಗೆ ಸ್ವಾಗತ. ಹಣ ಬಿಡುಗಡೆ ಇವಾಗ ಲೇಟೆಸ್ಟ್ ಅಪ್ಡೇಟ್ ಏನು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಚಿವ ಹೇಳಿರೋ ಪ್ರಕಾರ ನಮಗೆ ಆಗಸ್ಟ್ ತಿಂಗಳವರೆಗೂ ನಾವು ಕ್ಲಿಯರ್ ಕೂಡ ಮಾಡಿದೀವಿ. ಆಗಸ್ಟ್ ನಂತರ ಉಳಿದ ಹಣನ ನಾವು ಶೀಘ್ರದಲ್ಲೇ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಸಾಕಷ್ಟು ಜನಕ್ಕೆ 4, 5, 6 ಕಂತಿನ ಹಣ ಕೂಡ ಜಮೆ ಆಗಿಲ್ಲ. ಇದರ ಸಮಸ್ಯೆ ಕೂಡ ಆಗಿದೆ. ಈಗ ಸದ್ಯಕ್ಕೆ 24 ಕಂತಿನ ಹಣ ಬಂದ್ಬಿಟ್ಟು ಎಲ್ಲ ಕೂಡ ಕ್ಲಿಯರ್ ಮಾಡಿದೀವಿ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಒಂದು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. 23 ಕಂತಿನ ಹಣ ಕೂಡ ನಾವೆಲ್ಲರೂ ಕೂಡ ಜಮೆ ಮಾಡಿ ಕ್ಲಿಯರ್ ಮಾಡಿ ಬಿಸಾಕಿದೀವಿ ಅಂತ ನಿಮಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಾಕಷ್ಟು ಜನಕ್ಕೆ 24 ಕಂತಿನ ಹಣ ಕೂಡ ಜಮೆ ಆಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇತ್ತು. ಅದನ್ನು ನಾವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಇನ್ನು 24, 25 ಕಂತಿದ್ದು ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳದ್ದು ಹಣ ಪೆಂಡಿಂಗ್ ಇದೆ ಇಟ್ಕೊಂಡಿದ್ದೀವಿ. ಅದನ್ನು ನಾವು ಶೀಘ್ರದಲ್ಲಿ ನಾವು ಜಮೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಬಟ್ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸಾಕಷ್ಟು ಜನಕ್ಕೆ 4, 5 ಕಂತು ಕೂಡ ಬಂದಿರೋದಿಲ್ಲ. ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸರ್ಕಾರ ಇದು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಒಬ್ಬರಿಗೆ ಹಾಕ್ತಾರೆ, ಒಬ್ಬರಿಗೆ ಹಾಕೋದಿಲ್ಲ. ಲೈಕ್ ನಿಮಗೂ ಆ ರೀತಿ ಆಗಿರುತ್ತೆ ಕಮೆಂಟ್ ತಿಳಿಸಿ. ಇಲ್ಲಿ ನಾವು ರಿಯಾಲಿಟಿ ಬಗ್ಗೆ ಮಾತಾಡೋಣ. ಸಚಿವರು ಹೇಳ್ತಾರೆ, ಲೈಕ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಬಟ್ ಅವರು ಏನಂದ್ರೆ ಅವ್ರ ಪ್ರಿಯಾರಿಟಿ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅಂತ ಹೇಳಿ ಅವರು ಪ್ರಿಯಾರಿಟಿ ಕೊಡ್ತಾರೆ. ಬಟ್ ಸಾಕಷ್ಟು ಜನಕ್ಕೆ ಮಹಿಳೆಯರಿಗೆ ಅಮೌಂಟ್ ಬರ್ತಾ ಇಲ್ಲ, ಸಮಸ್ಯೆ ಕೂಡ ಆಗಿದೆ. ಅವರು ಡೈರೆಕ್ಟ್ ಆಗಿ ಕೇಳ್ಬಿಟ್ರು, 3 ದಿನದಿಂದ ಅಮೌಂಟ್ ಬಂದಿಲ್ಲ, ಯೋಜನೆ ಏನಾದ್ರು ಬಂದಾಯ್ತಾ ಅಂತ. ಯೋಜನೆ ಅವರು ಬಂದಾಗಿಲ್ಲ ಅಂತ ಹೇಳಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಬಟ್ ನಿಮಗೆ ಏನಾಗಿದೆ ಅಂದ್ರೆ ಅಮೌಂಟ್ ಡಿಲೇ ಆಗ್ತಾ ಇದೆ. ಬಿಕಾಸ್ ಕಾರಣ ಅನುದಾನ ಬರಬೇಕು, ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ, ಅನುದಾನ ಕೊರತೆ ಇದೆ, ಸಮಸ್ಯೆ ಇದೆ. ಅಮೌಂಟ್ ಬಂದ ನಂತರ ನಿಮಗೆ ಬಿಡುಗಡೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಪ್ರೊಸೆಸ್ ಕೂಡ ಇದೆ. ಹಾಗಾಗಿ ನಿಮಗೆ ಆ ಕಾಲಾವಕಾಶ ತೆಗೆದುಕೊಳ್ತಾ ಆಯ್ತಾ ಅಂತವರು ದಯವಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ. ಲೈಕ್ ನಿಮಗೆ ಏನಾದ್ರು ಸಮಸ್ಯೆ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಕರ್ನಾಟಕವನ್ನು ಅಥವಾ ಕ್ರಮವನ್ನು ಬೆಂಗಳೂರಿಗೆ ಹೋಗಿ ಒಂದ್ಸಲ ಚೆಕ್ ಮಾಡಿಸಿ. ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಲಿಂಕ್ ಆಗಿದೆ, ರೇಷನ್ ಕಾರ್ಡ್ ಲಿಂಕ್ ಆಗಿದೆ, ಸಮಸ್ಯೆ ಇದೆ, ಈ KYC ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಸಮಸ್ಯೆ ಇಟ್ಕೊಂಡು ಲೈಕ್ ನಿಮ್ಮದೇ ಸಮಸ್ಯೆ ಇಟ್ಕೊಂಡು ಸರ್ಕಾರ ಹಣ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ತಪ್ಪಾಗುತ್ತೆ. ಬಟ್ ಸರ್ಕಾರವೇ ಹಣ ಆಗ್ತಾ ಇಲ್ಲ ಅಂತ ಗೊತ್ತಿದೆ, ಅದು ಸರ್ಕಾರದ ತಪ್ಪು ಒಪ್ಕೋತೀವಿ. ಬಟ್ ನಿಮ್ಮದೇ ತಪ್ಪಾಗಿದ್ರೆ ಕೂಡ ನಾವು ಅದಕ್ಕೆ ಸರ್ಕಾರ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಆಯ್ತಾ. ಅದಕ್ಕೋಸ್ಕರ ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಲೈಕ್ ಲಾಂಗ್ ಈ ರೀತಿ ಇಶ್ಯೂಸ್ ಕೂಡ ಆಗ್ತಾ ಇದೆ ಅಂತ. ಸರ್ಕಾರದ ಅಧಿಕೃತ ಹೇಳಿಕೆ ಪ್ರಕಾರ 23ನೇ ಕಂತಿನವರೆಗೂ ನಾವು ಕ್ಲಿಯರ್ ಮಾಡಿದೀವಿ. ಆಗಸ್ಟ್ ಕ್ಲಿಯರ್ ಮಾಡಿದೀವಿ. ನಾವು 2 ತಿಂಗಳು ಉಳಿಸ್ಕೊಂಡಿದೀವಿ. ಅದನ್ನು ನಾವು ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮೆ ಮಾಡಲಾಗುವುದು ಅಂತ ಹೇಳಿ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಣೆ ಕೂಡ ಮಾಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.